ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನಿರೋದು ವೆಸ್ಟ್ ಫೆರಿ ಸ್ಟೇಷನಲ್ಲಿ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ, ಇಲ್ಲಿ ಇನ್ನೊಂದು 7 ನಿಮಿಷದ ದಾರಿಯಲ್ಲಿ ನಮಗೆ ಲಂಡನ್ ಮ್ಯೂಸಿಯಮ್ ಆಫ್ ಡಾಕ್ಲ್ಯಾಂಡ್ಸ್ ಅಥವಾ ಲಂಡನ್ ಮ್ಯೂಸಿಯಮ್ ಅಂತ ಕರೀತಾರೆ. ಸೊ ಇದೆ ಇಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಈ ಮ್ಯೂಸಿಯಮ್ ಅಂದ್ಬಿಟ್ಟು ಕಂಪ್ಲೀಟ್ ಡಾಕ್ಲ್ಯಾಂಡ್ಸ್ ಹೇಗಾಯಿತು, ಇಲ್ಲಿ ಲಂಡನ್ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಇರೋದು ಪೋರ್ಟ್ಸ್ಗೆ. ಸೊ ಶಿಪ್ಸ್ ಟ್ರೇಡಿಂಗ್ ಆಗಿರ್ಬೋದು, ಹೇಗೆಲ್ಲ ಆಯಿತು. ಸೊ ಕಂಪ್ಲೀಟ್ 400 ವರ್ಷದ ಇತಿಹಾಸ ಏನೆಲ್ಲ ಇದೆ ಅಂತ ಆ ಮ್ಯೂಸಿಯಮಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮಗೆ ನಾನು ಹಳೆ ವಿಡಿಯೋ ನೀವು ಚೆಕ್ ಮಾಡಿದರೆ ಡಾಕ್ಲ್ಯಾಂಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಕಂಪ್ಲೀಟ್ ವಿತ್ ಫೋಟೋಸ್ ಆ್ಯಂಡ್ ಯಾವ ಥರ ಇತ್ತು, ಟ್ರೇಡಿಂಗ್ ಯಾವ ಥರ ಮಾಡ್ತಾಯಿದ್ರು, ಯಾವ ಥರದ ಶಿಪ್ಸ್ ಯೂಸ್ ಮಾಡ್ತಾಯಿದ್ರು, ಹೇಗಿತ್ತು ಅನ್ನೋದನ್ನೆಲ್ಲ ನೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಬನ್ನಿ ಮ್ಯೂಸಿಯಮ್ಗೆ ಹೋಗಬೇಕು. ಇಲ್ಲಿಂದ 7 ನಿಮಿಷ ದಾರಿ. ಬನ್ನಿ ಲಂಡನ್ ಮ್ಯೂಸಿಯಮ್ಗೆ ಹೋಗೋಣ. ಈಗ ಇದು ವೆಸ್ಟ್ ಫೆರಿ ಸ್ಟೇಷನ್. ಹೊರಗಡೆ ಬಂದರೆ ನಮಗೆ ಈ ಕಡೆ ಕೆನರಿ ವಾಫ್ ಕಾಣಿಸುತ್ತೆ. ಇದು 5 ನಿಮಿಷ ದಾರಿ ನಡ್ಕೊಂಡು ಹೋದರೆ. ಕೆನರಿ ವಾಫ್ ನಮಗೆ ಪಕ್ಕದಲ್ಲೇ ಇದೆ. ಪಾಪ್ಯುಲರ್ ಕೂಡ 5 ರಿಂದ 6 ನಿಮಿಷ ದಾರಿ. ಈ ವಾಲ್ ನೋಡಿ ಹೇಗಿದೆ. ಇದು ಮೇಲ್ಗಡೆ ಬಂದುಬಿಟ್ಟು ಟ್ರ್ಯಾಕ್, ಇದು ಟ್ರೈನ್ ಟ್ರ್ಯಾಕು. ಸೊ ಇದು ಒಳ್ಳೆ ಕೋಟೆ ಅಂತೀವಲ್ವ, ಕೋಟೆ ಕಟ್ತಾರಲ್ವ ಅದೇ ಥರನೇ ಇದೆ. ಸೊ ಇದು ದಾರಿ ಈ ಥರ ತೋರಿಸ್ತಾ ಇದೆ ವಾಕ್ ಹೋಗ್ಬೇಕಂದ್ರೆ ಒಳಗಡೆ. ಈ ಕಡೆ ಮನೆಗಳು ಈ ಥರ ಇದ್ದಾವೆ. Turn left towards Hertzmere Road. ಈ ಮರ ನೋಡಿ ಹೇಗಿದೆ. ಇದು ಡಾಕ್ ಮಾಸ್ಟರ್ಸ್ ಹೌಸ್ ಅಂತೆ, ಚೆನ್ನಾಗಿದೆ. ಸೊ ಇದೇನು ಡಾಕ್ ಮಾಸ್ಟರ್ಸ್ ಹೌಸ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಈ ಕಡೆ ತಿರುಗಿದ್ರೆ ನಮಗೆ ಲಂಡನ್ ಮ್ಯೂಸಿಯಂ ಡಾಕ್ಲ್ಯಾಂಡ್ಸ್ ಅಂತ ಬರೆದಿದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ. ಸ್ಟೇಷನಿಂದ ತುಂಬಾ ಹತ್ರ, ವೆಸ್ಟ್ ಫೆರಿ ಸ್ಟೇಷನಿಂದ. ಬಟ್ ಇದು ಎಂಟ್ರೆನ್ಸ್ ಅಲ್ಲ, ಎಂಟ್ರೆನ್ಸ್ ಬೇರೆ ಕಡೆ ಇದೆ, ಆ ಕಡೆ ಇದೆ ನೋಡಿ. ಈ ಕಂಪ್ಲೀಟ್ ಬಿಲ್ಡಿಂಗ್ ಎಲ್ಲಾನು ಇದಿಷ್ಟು ಮ್ಯೂಸಿಯಮ್ಮೇ. ಆ್ಯಕ್ಚುಲಿ ಇದು ವೇರ್ ಹೌಸು, ಅದನ್ನು ಮ್ಯೂಸಿಯಂ ಮಾಡಿದ್ದಾರೆ. ಬನ್ನಿ ಎಂಟ್ರೆನ್ಸ್ ಕಡೆಗೆ ಹೋಗೋಣ. ನೋಡಿ ಬಿಲ್ಡಿಂಗ್ ಬಗ್ಗೆ ಹಾಕಿದ್ದಾರೆ. ಇದೆಲ್ಲ ಬರೋದು ಈ ಏರಿಯಾ ಎಲ್ಲ ಬರೋದು ವೆಸ್ಟ್ ಇಂಡಿಯಾ ಕೇಯಲ್ಲಿ. ಸೊ ವೆಸ್ಟ್ ಇಂಡಿಯಾ ಡಾಕ್ಸ್ ಕಂಪ್ನಿ ಏನಿದೆಯಲ್ವಾ, ಅಂಡರ್ ಅವ್ರ ಇದರಲ್ಲಿ ಇದು ಮ್ಯೂಸಿಯಂ ಇರೋದು. ಇದು ಆಗ ಮಾಡಿರೋದು. ನೋಡಿ ಬಂದಾಯಿತು ಲಂಡನ್ ಮ್ಯೂಸಿಯಂ ಡಾಕ್ಲ್ಯಾಂಡ್ಸ್. ನಾನು ಹಿಂದ್ಗಡೆ ನೋಡ್ತಾ ಇದ್ರಲ್ವ, ಸೊ ಅದೇ ಎಂಟ್ರೆನ್ಸು. ಇದು ಬಂದುಬಿಟ್ಟು ಎಂಟ್ರೆನ್ಸ್ ಕಂಪ್ಲೀಟ್ಲಿ ಫ್ರೀ. ಬಟ್ ಇಲ್ಲೊಂದು ಕೆಲವೊಂದು ಒಳಗಡೆ ಗ್ಯಾಲರೀಸ್ ಇದೆ, ಎಕ್ಸಿಬಿಷನ್ಸ್ ಅಂತೀವಲ್ವ, ಸೊ ಅದೆಲ್ಲ ಇದೆ.
ಕೆಲವೊಂದು ಫ್ರೀ ಮತ್ತು ಕೆಲವೊಂದಕ್ಕೆಲ್ಲ ಪೇಯ್ಡ್ ಇರುತ್ತೆ, ಫೀಸ್ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಇಲ್ಲಿ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಅಂಡರ್ 8 ಆ್ಯಕ್ಟಿವಿಟೀಸು. ಅದು ಕಿಡ್ಸ್ಗೆ £3 ಟಿಕೆಟ್. ಸೊ ಟಿಕೆಟ್ ಪೇ ಮಾಡಿ ನಾವು ಹೋದರೆ, ಮಕ್ಕಳನ್ನ ಕರ್ಕೊಂಡು ಹೋದರೆ ಸುಮಾರು ಆ್ಯಕ್ಟಿವಿಟೀಸ್ ಇರ್ತವೆ. ಕಲರಿಂಗ್ ಆಗಿರ್ಬೋದು, ಬೇರೆ ಬೇರೆ ಆಟ ಆಡೋದು ಇಂಡೋರಲ್ಲೇ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ವಾ, ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆ ಹೋಗೋಣ ಬನ್ನಿ. ಆಗಲೇ ಹೇಳಿದಾಗೆ ಇದು ಅಡ್ಮಿಷನ್ ಫ್ರೀ ಇದೆ. ಟಿಕೆಟ್ಸ್ ಏನೂ ಇಲ್ಲ, ಪೇ ಮಾಡೋದೇನಿಲ್ಲ. ಬಟ್ ಡೊನೇಷನ್ ಇರುತ್ತೆ. ಸೊ ಡೊನೇಷನ್ ಪೇ ಮಾಡ್ಬೋದು, ಕ್ಯಾಶ್ ಅಥವಾ ನಾವು ಕಾರ್ಡಿನಾದರೂ ಪೇಮೆಂಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಕೆಳಗಡೆ ಶಾಪ್ ಇದೆ. ಕೆಲವು ಬುಕ್ಸ್ ಸೆಲ್ ಮಾಡ್ತಾರೆ, ಅಂದರೆ ಮಕ್ಕಳಿಗೆ ಟಾಯ್ಸು. ಆ್ಯಂಡ್ ಇಲ್ಲಿ ಡಾಕ್ಲ್ಯಾಂಡ್ಸ್ ರಿಲೇಟೆಡ್ ಟಾಯ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು ಸಿಗುತ್ತೆ. ಹಾಗೆ ಕೆಫೆಟೇರಿಯಾ ಕೂಡ ಇದೆ. ಇದು ಕಂಪ್ಲೀಟ್ 3 ಫ್ಲೋರ್ಸ್ ಇದೆ. ಸೊ ಮೇಲ್ಗಡೆಯಿಂದ 3 ಫ್ಲೋರ್ಸ್ ಎಲ್ಲನೂ ಕಂಪ್ಲೀಟ್ ನಮಗೆ ನಾವು ಮ್ಯೂಸಿಯಮ್, ಗ್ಯಾಲರೀಸ್ ಎಲ್ಲನೂ ನೋಡ್ಬೋದು. ಇದರ ಸ್ಟೇರ್ಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಲಿಫ್ಟಲ್ಲಾದರೂ ಹೋಗ್ಬೋದು. ಬನ್ನಿ ಸ್ಟೇರ್ಸ್ ಹತ್ಕೊಂಡು ಹೋಗೋಣ ಫಸ್ಟ್ ಮೇಲ್ಗಡೆ. ಈಗ ನಾವು ಫಸ್ಟ್ 3rd ಫ್ಲೋರ್ಗೆ ಹೋಗಬೇಕು. ಸೊ ಇಲ್ಲಿ ರಿವರ್ಸು ಮೇಲ್ಗಡೆಯಿಂದ ಕೆಳಗಡೆ ನೋಡ್ಕೊಂಡು ಬರೋದು. ಫಸ್ಟ್ ಸ್ಟಾರ್ಟ್ ಆಗೋದೆ 3rd ಫ್ಲೋರಲ್ಲಿ. ಬನ್ನಿ 3rd ಫ್ಲೋರ್ಗೆ ಹೋಗೋಣ. ನಾವೀಗ ಅಟ್ ಪ್ರೆಸೆಂಟ್ 3rd ಫ್ಲೋರಲ್ಲಿದ್ದೀವಿ. ಸೊ 3rd ಫ್ಲೋರಲ್ಲಿ ವೇರ್ ಹೌಸ್, ಹೇಗೆ ಮ್ಯೂಸಿಯಮ್ ಆಯಿತು, ಹಾಗೆ ಇದರ ಸ್ಟಾರ್ಟಿಂಗ್ ಫಸ್ಟ್ ಬೇಸಿಕ್ ಏನೇನು ಇದೆ ಇಲ್ಲಿ ಅನ್ನೋದನ್ನೆಲ್ಲ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಬನ್ನಿ ಇದಿಷ್ಟು ಎಕ್ಸ್ಪ್ಲೋರ್ ಮಾಡೋಣ. ಯಾವ ಥರ ಶಿಪ್ಸ್ ಎಲ್ಲ ಇತ್ತು ಎಲ್ಲನೂ ಕೊಟ್ಟಿದ್ದಾರೆ. ಅಂದರೆ ಅವರು ಟ್ರೇಡಿಂಗಿಗೆ ಯೂಸ್ ಮಾಡ್ತಿರ್ತಕ್ಕಂಥ ಶಿಪ್ಸ್ ಯಾವ ಥರ ಇದೆ ಅನ್ನೋದನ್ನು ಬನ್ನಿ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ.
ಸೊ ಇಲ್ಲೊಂದು ಡಿಸ್ಪ್ಲೇ ಹಾಕಿದ್ದಾರೆ. ಸೊ ಆವಾಗಿನ ಕಾಲದಲ್ಲಿ ಹೇಗಿತ್ತು ಟ್ರೇಡಿಂಗ್ ಅಂತ ಹೇಳಿದಲ್ವ, ಸೊ ಟ್ರೇಡಿಂಗ್ ಶಿಪ್ಸ್ ಎಲ್ಲ ಹೇಗೆ ತರಿಸ್ತಾ ಇದ್ರು, ಶಿಪ್ಪಲ್ಲಿ ಹೇಗೆ ಬರ್ತಾಯಿದ್ರು ಅನ್ನೋದೆಲ್ಲನೂ ಒಂದು ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದಾರೆ. ಸೊ ಹೇಗೆ ಡೆವಲಪ್ಮೆಂಟ್ ಆಯಿತು ಆಗು ಈಗು ಅನ್ನೋದನ್ನು ನೋಡ್ಬೋದು ಇಲ್ಲಿ ನಾವು. ಸೊ ಹೀಗೆ ಒಳಗಡೆ ಹೋದರೆ ನಮಗೆ ಗ್ಯಾಲರೀಸ್ ಸಿಗುತ್ತೆ. Tickets are still available for our Secrets of the Warehouse tour of London. From one of our hosts to discover the history and inner workings of our old warehouse and the docks outside. You will even venture into some areas that are usually closed to the public. ಇದು ವೇರ್ ಹೌಸ್ ಆಗಿರೋದ್ರಿಂದ ಯಾವ ಥರ ಸ್ಟೋರ್ ಮಾಡ್ತಾಯಿದ್ರು ವೇರ್ ಹೌಸಲ್ಲಿ ಅನ್ನೋದನ್ನು ನೀಟಾಗಿ ಕೊಟ್ಟಿದ್ದಾರೆ. ಇದು ಆಗಿನ ಕಾಲದ ಡೆಸ್ಕ್, ಕ್ಲರ್ಕ್ದು ಡೆಸ್ಕ್ ಅಂತ ಇದು. ಆ್ಯಂಡ್ ಈ ಥರ ಡ್ರಮ್ಸಲ್ಲಿ ಅಂದರೆ ಕಟ್ಟಿಗೆದು ಇದೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ತಾಯಿದ್ರು. ಆ್ಯಂಡ್ ಮೇಯ್ನಾಗಿ ಇದನ್ನು ಮೆಜರ್ಮೆಂಟಿಗೆ ಯೂಸ್ ಮಾಡ್ತಾಯಿದ್ರು. ಸೊ ಚಿಕ್ಕದು, ಮೀಡಿಯಮ್ ಸೈಜಸ್ಸು ಮತ್ತು ಇದು ದೊಡ್ಡದು. ಇದು ತಕ್ಕಡಿ. ಇಲ್ಲಿ ಒಂದು ಕ್ಲಿಪ್ ಹಾಕಿದ್ದಾರೆ ನೋಡಿ, ವೇರ್ ಹೌಸಲ್ಲಿ ಯಾವ ಥರ ಸ್ಟೋರ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಸಾಮಾನುಗಳೆಲ್ಲ ಯಾವ ಥರ ತೂಕ ಮಾಡ್ತಾಯಿದ್ರು, ಯಾವ ಥರ ವೇಯ್ ಮಾಡ್ತಾಯಿದ್ರು, ಹಾಗೆ ಹೇಗೆ ಸ್ಟೋರ್ ಮಾಡ್ತಾಯಿದ್ರು ಅನ್ನೋದನ್ನು ತೋರಿಸಿದ್ದಾರೆ. ಇದು ಒಂದು ತಕ್ಕಡಿ, ಇದು ಟೇಬಲ್ ಟಾಪ್. ಇದು ನೋಡಿ ಕ್ಯಾಟ್ ಮತ್ತು ರ್ಯಾಟ್. ಸೊ ಆ ವೇರ್ ಹೌಸ್ ಅಂದರೆ ಇಲಿಗಳ ಕಾಟ ಇದ್ದೇ ಇರುತ್ತಲ್ವ, ಹಾಗಾಗಿ ಆಗ ಬೆಕ್ಕುಗಳನ್ನ ಕೂಡ ಸಾಕಿದ್ರಂತೆ. ಸೊ ಇಲಿಗಳನ್ನ ಹಿಡಿದು ಸಾಯಿಸೋದಕ್ಕೆ.
ಸೊ ಆವಾಗ 1890s ಒಂದು ಬಾಟಲ್ ಹತ್ರ ಸಿಕ್ಕಿತ್ತಂತೆ ಇದು ಈ ಕ್ಯಾಟ್, ಈ ಬೆಕ್ಕಿನ ದೇಹ ಮತ್ತು ಇದನ್ನು ಹಾಗೆ ಸ್ಟೋರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ ನಿಜವಾಗ್ಲೂ ಅದೇನಾ ಅಂತ, ಯಾಕಂದರೆ ಅದಕ್ಕೆ ಕೆಲವೊಂದೆಲ್ಲ ಸ್ಟೋರ್ ಮಾಡಬೇಕಂದ್ರೆ ಕೆಲವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಬೇಕಲ್ವಾ. ಇದು ಶಿಪ್ದು ವೀಲ್. ಸೊ ಇದು ಅವ್ರ ಕಂಪ್ನಿದಂತ ಗೊತ್ತಾಗಬೇಕು ಅಂತೇಳಿ ಅವರು ಒಂದು ಡಿಸೈನ್ ಮಾಡ್ಕೊಂಡಿದ್ದಾರಂತೆ ಈ ಥರ. ಈಗ ಯಾರ್ದು ಬೋಟ್ಸ್ ಬರ್ತಾ ಇದೆ ಅಂಥೇಳಿ ಆಗಿನ ಕಾಲದಲ್ಲಿ ಹೆಸರುಗಳು ಇರ್ತಿರ್ಲಿಲ್ಲ. ಏನೋ ಒಂದು ಫ್ಲ್ಯಾಗ್ ಶಿಪ್ ಆಗಿರ್ಬೋದು ಅಥವಾ ಈ ವೀಲ್ಸ್ ನೋಡಿ ಕಂಡುಹಿಡಿತಾ ಇದ್ರಂತೆ. ಈ ಕಡೆ ಬಂದರೆ ಇದು ಟ್ರೇಡ್ ಎಕ್ಸ್ಪ್ಯಾನ್ಷನ್ ಸೆಕ್ಷನು. 16ನೇ ಶತಮಾನದಿಂದ 18ನೇ ಶತಮಾನ ಅಂದರೆ 1600 to 1800 ಯಾವ ಥರ ಎಲ್ಲ ಟ್ರೇಡಿಂಗ್ ನಡೀತಾ ಇತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇದೆಲ್ಲ ಏನು ನೋಡ್ತಾ ಇದ್ರಲ್ಲ, ಇದು ಟ್ರೇಡ್ ಎಕ್ಸ್ಪ್ಯಾನ್ಷನ್ ಸೆಕ್ಷನು. ಸೊ 1600 1800 ಯಾವ ಥರ ಎಲ್ಲ ಟ್ರೇಡಿಂಗ್ ಆಯಿತು ಅನ್ನೋದನ್ನು ಇಲ್ಲಿ ಕೆಲವೊಂದು ಪಿಕ್ಸಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನೀವು ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ
ನ್ಯಾಷನಲ್ ಮ್ಯಾರಿಟೈಮ್ ಮ್ಯೂಸಿಯಮಲ್ಲಿ ನೀವು ನನ್ನ ಬ್ಲಾಗ್ ಚೆಕ್ ಮಾಡಿದರೆ ಅಲ್ಲಿ ಮೇಲ್ಗಡೆ ಲಾಸ್ಟಲ್ಲಿ ಬರ್ತಾ ನಾನು ಎಂಡಲ್ಲಿ ಟ್ರೇಡಿಂಗ್ ಬಗ್ಗೆ ನೀಟಾಗಿ ತೋರಿಸಿದ್ದೀನಿ. ಅಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದಾರೆ, ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇಯ್ನಾಗಿ ಫಸ್ಟ್ ಇರೋದು ಈಸ್ಟ್ ಇಂಡಿಯಾ ಕಂಪ್ನಿ ಅವರು ಸ್ಟಾರ್ಟ್ ಮಾಡಿದ್ದು 1600ಅಲ್ಲಿ. ಸೊ 1600ಇಂದ 1800ವರೆಗೂ 200 ವರ್ಷ ಚೆನ್ನಾಗೇ ನಡೆಸ್ಕೊಂಡಿದ್ರು. ಆಮೇಲೆ ಬರ್ತಾ ಟ್ರೇಡಿಂಗ್ ನಿಲ್ಲಿಸ್ಬಿಟ್ರಲ್ವ, ಸೊ ನಿಲ್ಲಿಸಿದ ಮೇಲೆ ಅದು ಡೌನ್ ಆಯಿತು. ಸೊ ಹೇಗೆ ಅನ್ನೋದನ್ನು ನಾನು ಡೀಟೇಲ್ಸ್ ಎಲ್ಲ ಅದರಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೀವು. ಸೊ ಮೇಯ್ನಾಗಿ ಇವರು ತರಿಸ್ಕೊತಾ ಇದ್ದಿದ್ದು, ಟ್ರೇಡ್ ಮಾಡ್ತಾ ಇರೋದು ಜಾಸ್ತಿ ಅಂತಂದರೆ ಇಂಡಿಯಾದಿಂದ ಸ್ಪೈಸಸ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಸಿಲ್ಕ್, ಎಸ್ಪೆಷಲಿ ಸಿಲ್ಕ್ ಕಾಸ್ಟ್ಲಿ ಫ್ಯಾಬ್ರಿಕ್ಸ್ನ ಅವ್ರು ತರಿಸ್ಕೊತಾ ಇದ್ರು. ಹಾಗೆ ಕಾಫಿ ಮತ್ತು ಟೀ, ಚೈನಾದಿಂದ ಮೇಯ್ನಾಗಿ ಟೀ ತರಿಸ್ಕೊತಾ ಇದ್ರು ಆ್ಯಂಡ್ ಕಾಫಿ. ಇಲ್ಲಿ ಜಾಸ್ತಿ ಅವಾಗಿನ ಕಾಲದವ್ರಿಗೆ ಇದ್ದಿದ್ದು ಕ್ರೇಜ್ ಬಂದುಬಿಟ್ಟು ಟೀಗೆ. ಸೊ ಟೀ ಕಾಫಿಗೆ ತುಂಬಾ ಡಿಮ್ಯಾಂಡ್ ಇತ್ತು, ಅದನ್ನೇ ಜಾಸ್ತಿ ತರಿಸ್ಕೊತಾ ಇದ್ರು. ಅದ್ರ ಜೊತೆಗೆ ಬೇರೆ ಕಂಟ್ರೀಸಿಂದ, ಯುರೋಪಿಯನ್ ಕಂಟ್ರೀಸಿಂದನೂ ಕೆಲವೊಂದು ಐಟಮ್ಸ್ ತರಿಸ್ಕೊತಾ ಇದ್ರು. ಲೈಕ್ ಹೌಸ್ ಹೋಲ್ಡ್ ಐಟಮ್ಸ್ ಆಗಿರ್ಬೋದು, ಅಂದರೆ ಯುಟೆನ್ಸಿಲ್ಸ್ ಆಗಿರ್ಬೋದು, ಅದನ್ನೆಲ್ಲ ತರಿಸ್ಕೊತಾ ಇದ್ರು. ಈಗ ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಇದೆ, ಅದು ಬಂದುಬಿಟ್ಟು ಶುಗರ್ ಮತ್ತು ಸ್ಲೇವರಿ ಸೆಕ್ಷನ್ ಅಂತ. ಸೊ ಆಗಿನ ಕಾಲದಲ್ಲಿ ಶುಗರ್ನ ಹೇಗೆ ತರಿಸ್ಕೊತಾ ಇದ್ರು, ಹಾಗೆ ಈಗಲ್ಲ, ಆಗಿನ ಕಾಲದಲ್ಲಿ ಎಸ್ಪೆಷಲಿ ಈ ಕಂಟ್ರೀಸಲ್ಲೆಲ್ಲ ಸ್ಲೇವರಿ ತುಂಬಾ ಇತ್ತು. ಅದು ಹೇಗೆ ಇತ್ತು ಅನ್ನೋದನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ, ಒಳಗಡೆ ಕೊಟ್ಟಿದ್ದಾರೆ. ಲಂಡನ್ ಶುಗರ್ ಆ್ಯಂಡ್ ಸ್ಲೇವರಿ, ಲಂಡನ್ ಸಿಟಿ ಹೇಗಾಯಿತು, ಹಾಗೆ ಶುಗರ್ನ ಹೇಗೆ ತರಿಸ್ಕೊತಾ ಇದ್ರು ಆ್ಯಂಡ್ ಸ್ಲೇವರಿ ಯಾವ ಥರ ಇತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ದ ಲೀಗಲ್ ಕೆ, ಇದು ಬಂದುಬಿಟ್ಟು 1790 to 1800. ಸೊ ಮೇಯ್ನಾಗಿ ಟ್ರೇಡಿಂಗಿಗೆ ತರಿಸ್ಕೊತಾ ಇದ್ರಲ್ಲ, ಪೋರ್ಟಿಗೆ ಬರೋಕ್ಕಿಂತ ಮುಂಚೆ ಪೋರ್ಟಲ್ಲಿ ತುಂಬಾ ರಶ್ ಆಗ್ತಾಯಿತ್ತು ಅಂತ ಏನು ಮಾಡಿದ್ರಾಗ ಮಧ್ಯದಲ್ಲಿ ಕೆ ಅಂತೇಳಿ ಇಟ್ಟರು. ಅಂದರೆ ಚಿಕ್ಕ ದೊಡ್ಡ ಪೋರ್ಟ್ಸ್ ಅಲ್ಲದೆ ಚಿಕ್ಕದಾಗಿ ಒಂದೊಂದು ಕೆ ಅಂತ ಮಾಡಿದರು. ಅಲ್ಲಿ ಏನಂತಂದರೆ ಸಣ್ಣ ಚಿಪ್ಗಳೆಲ್ಲ ಅಲ್ಲಿ ಸ್ಟಾಪ್ ತೊಗೊಂಡು ಅವ್ರು ಏನು ತಂದಿದ್ದಾರೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡಿ, ಟ್ಯಾಕ್ಸ್ ಆಫೀಸರ್ಸ್ ಚೆಕ್ ಮಾಡಿಬಿಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತಾ ಇದ್ರು. ಸೊ ಆಗ ಹೇಗಿತ್ತು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಲೋ ಲೈಟಿಂಗ್ ಇದೆ, ಅದು ಎಫೆಕ್ಟ್ ಆ ಥರ ಇರಬೇಕಂತ ಚಿಕ್ಕ ಲೈಟ್ಸ್ ಹಾಕಿದ್ದಾರೆ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ವಿಡಿಯೋದಲ್ಲಿ ನಿಮಗೆ. ಸೊ ಇದು ರೂಮ್ ಹೇಗಿತ್ತು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ನಾನು ಫ್ಲ್ಯಾಶ್ ಆನ್ ಮಾಡಿದರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇತ್ತು ಅನ್ನೋದು ರೂಮು. ಆ್ಯಂಡ್ ಇದೇನು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದು ತಕ್ಕಡಿ ಏನಿಲ್ಲ, ದೊಡ್ಡದಾಗಿ ತಕ್ಕಡಿ ಕೊಟ್ಟಿದ್ದಾರೆ. ಹಾಗೆ ಇದು ಕಟ್ಟೋದಕ್ಕೆ ಇಲ್ಲೇನೋ ಇಟ್ಟಿದ್ದಾರೆ ಒಂದು, ಇದೇನೂ ಕಾಣಿಸ್ತಾ ಇಲ್ಲ, ತೀರ ಕತ್ಲಿದೆ ಇಲ್ಲೆಲ್ಲ. ಇದು ಶಿಪ್ಸಲ್ಲೆಲ್ಲ ಅವ್ರಿಗೆ ಕೆಲಸ, ಅಂದರೆ ಹೊರಗಡೆ ಇದ್ದಾಗ ಜಿಮ್ ಎಲ್ಲ ಮಾಡ್ತಾಯಿದ್ರಲ್ಲ, ಕೆಲಸ ಮಾಡೋದಕ್ಕೆ ಶಕ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ ಯೂಸ್ ಮಾಡ್ತಾಯಿದ್ರು. ಅಂದರೆ ಮನುಷ್ಯರು ಇದರಲ್ಲಿ ನಿಂತ್ಕೊಂಡು ತಿರುಗ್ತಾಯಿದ್ರೆ, ಈಗ ನಾವು ಶಾರ್ಟ್ಸಲ್ಲೆಲ್ಲ ನೋಡ್ತೀವಲ್ಲ, ಈಗ ರ್ಯಾಟ್ ಅಥವಾ ಸ್ಕ್ವಿರಿಲ್ಲು ಅಥವಾ ಬೆಕ್ಕನ್ನು ಹಾಕಿ ಬಿಟ್ಬಿಡ್ತಾರೆ ನೋಡಿ, ಅದು ತಿರುಗ್ತಾ ಇರುತ್ತೆ. ಸೊ ಇನ್ನೊಂದು ಕಡೆ ಈ ಥರ ಕೆಲಸ ಆಗ್ತಿರುತ್ತೆ. These things that that I put together to hold the sculpture story
includes some of the people that I've interviewed for this process is getting the pictures. It includes some of the research that I did, such as the Windrush generation, coming over, Victorian. ಇದು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಟ್ರೇಡಿಂಗ್ ನಡಿಬೇಕಾದ್ರೆ ಏನಾಗ್ತದೆ ಅಂದರೆ ಮಧ್ಯ ಮಧ್ಯದಲ್ಲಿ ಈ ಕಳ್ಳರ ಕಾಟ, ಈ ಪೈರೇಟ್ಸ್ ಅಂತ ಏನು ಹೇಳ್ತೀವಲ್ವಾ, ಸೊ ಆ ಪೈರೇಟ್ಸ್ ಕಾಟ ತುಂಬಾ ಇತ್ತು. ಸೊ ಶಿಪ್ಸ್ ಬರಬೇಕಾದ್ರೆ ಅಡ್ಡ ಹಾಕಿಬಿಟ್ಟು ಅದರಲ್ಲಿರೋಂಥ ಸಾಮಾನುಗಳನ್ನ ಕಳ್ತನ ಮಾಡೋದೆಲ್ಲ ಮಾಡ್ತಾಯಿದ್ರು. ಆಗೇನು ಮಾಡಿದೆ ಅಂತಂದರೆ ಇವರು ಅವ್ರನ್ನ ಹಿಡಿದುಬಿಟ್ಟು ಇದರಲ್ಲಿ ಹಾಕ್ತಾಯಿದ್ರು. ಹಾಕಿಬಿಟ್ಟು ಮಧ್ಯದಲ್ಲಿ ನದಿ ದಂಡೆಗೆ ಅಥವಾ ಸಮುದ್ರ ದಂಡೆಗೆ ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಅದು ಆ ಮಂಚ ಏನಿದೆನಲ್ಲ ಇದ್ರೊಳಗಡೆನೇ ಇರೋದು. ಇದು ಕಬ್ಬಿಣದ್ದು, ಇದ್ರೊಳಗೆ ಹಾಕಿ ಬಿಟ್ಬಿಡ್ತಾಯಿದ್ರು, ಇಲ್ಲೇ ಸಾಯ್ಬೇಕು ಅವನು. ಸೊ ಆಗೇನು ಮಾಡ್ತಾಯಿದ್ರು ಅಂದರೆ ಇನ್ನೊಂದು ಸತೆ ಯಾರು ಇದನ್ನು ನೋಡಿಬಿಟ್ಟು ಯಾಕೆ ಹ್ಯಾಂಗ್ ಮಾಡ್ತಾಯಿದ್ರು ಅಂದರೆ ದೂರದಿಂದ ಇವ್ರ ಗ್ಯಾಂಗ್ ಅವರೆಲ್ಲ ಇರ್ತಾರಲ್ವಾ, ಅವ್ರಿಗೆ ಗೊತ್ತಾಗುತ್ತೆ ಓ ಯಾರೋ ಹಿಡ್ದಾಕಿದ್ದಾರೆ ಅಂತ. ಸೊ ಇನ್ನೊಂದು ಸತಿ ಅವರು ಈ ಥರ ಮಾಡಬಾರ್ದು, ಈ ಕಳ್ತನ ಮಾಡಬಾರ್ದು ಅನ್ನೋದನ್ನಕ್ಕೋಸ್ಕರ ಈ ಥರ ಹ್ಯಾಂಗ್ ಮಾಡ್ತಾಯಿದ್ರು. ದಿನಗಳು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಸೀಗಲ್ಸು ಆ ಮಂಚನ ಕಿತ್ಕೊಂಡು ತಿಂದು ಸಾಯಿಸಾಕ್ಬಿಡುತ್ತೆ ಅಷ್ಟೇ. ಸೊ ಆಗ ಈ ಥರ ಇತ್ತು. ದ ಗಿಬೆಟ್ ಅಂತ ಹಾಕಿದ್ದಾರೆ, ಇದನ್ನು ಗಿಬೆಟ್ ಅಂತಾರೆ. ಹಿಡಿದ್ಬಿಟ್ಟು ಈ ಥರ ಹಾಕೋದು. For me, eligibility and representation, because our history had never really been represented fully and properly and honestly. Hi, my name is Caroline Schnabel. I'm a mixed media artist and you're in my studio today in Chiltern. My background is fashion and I've worked in the industry for over 20 years, working on all aspects of it, from production to design and styling. I go back to the entirety of especially Nigeria, see who we are over there and see how we did it here, which is so vastly different. And I really wanted to bring back the colour, the diversity, but also being British, I was like, okay, how would I interpret that? These are some of the images that I put together to help me. ಇದು ಬಂದುಬಿಟ್ಟು ಶುಗರ್ ಆ್ಯಂಡ್ ಸ್ಲೇವರಿ ಸೆಕ್ಷನ್, ಹಾಗೆ ಲಂಡನ್ ಹೇಗಾಯಿತು ಅನ್ನೋದನ್ನು. ಸೊ ಈಗ ಹಿಂದೆ ನೋಡ್ತಾ ಇರ್ಬೋದು, ಇದೊಂದು ಪೇಂಟಿಂಗ್ ಮಾಡಿದ್ದಾರೆ. ಸೊ ಟ್ರೈಬಲ್ ಪೀಪಲ್ ಮೇಯ್ನಾಗಿ ಸ್ಲೇವರೀಸ್ ಏನಿದೆ ಅಲ್ವಾ, ಸ್ಲೇವರಿ ನಡೀತಾ ಇರೋದು ಜಾಸ್ತಿ ಆಗಿನ ಕಾಲದಲ್ಲಿ ಆಫ್ರಿಕನ್ ಪೀಪಲ್. ಸೊ ಆಫ್ರಿಕನ್ ಪೀಪಲ್ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಇವರು ಟ್ರೇಡಿಂಗ್ ಅಂತ ಹೋದಾಗ ಮೇಯ್ನಾಗಿ ಟ್ರೇಡ್ ಮಾಡ್ತಿರೋದು ಆಫ್ರಿಕಾಲಿ ಗೋಲ್ಡ್ ಮತ್ತು ಐವರಿಗೋಸ್ಕರ ಹೋಗ್ತಾಯಿದ್ರು. ಸೊ ಹೋದಾಗ ಏನು ಮಾಡ್ತಾಯಿದ್ರು, ತುಂಬ ಜನಕ್ಕೆ ಅಷ್ಟೇ ಗೊತ್ತು ಇವರು ಟ್ರೇಡಿಂಗಿಗೆ ಬಂದಿದ್ದಾರೆ, ಗೋಲ್ಡ್ ಮತ್ತು ಐವರಿ ತಗೊತಾರೆ, ಟ್ರೇಡ್ ಮಾಡ್ಕೊತಾರೆ, ಹೋಗ್ತಾರೆ ಅಂಥೇಳಿ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂತಂದರೆ, ಕೆಲವೊಂದು ಪೋರ್ಚುಗೀಸ್ ರೈಟರ್ಸ್ ಅವ್ರ ಬುಕ್ಸಲ್ಲಿ ಬರೆದಿದ ಮೇಲೇ ಇದು ಬೆಳಕಿಗೆಲ್ಲ ಬಂದಿರೋದು. ಏನಂತಂದರೆ ಆಫ್ರಿಕನ್ ಪೀಪಲ್ನ ಕೂಡ ಇವರು ಟ್ರೇಡ್ ಮಾಡ್ತಾಯಿದ್ರು. ಗೊತ್ತಲ್ವ ಇವರು ಈ ಬ್ರಿಟಿಷ್ ಪೀಪಲ್ದು ಬುದ್ಧಿಗಳು. ನೀವು RRR ಮೂವಿಯಲ್ಲಿ ನೋಡಿದರೆ ಗೊತ್ತಾಗತ್ತೆ ಹೇಗೆ ಹೊತ್ಕೊಂಡು ಬರ್ತಾಯಿದ್ರು ಅಂಥೇಳಿ. ಸೊ ರೇಸಿಸಮ್ ತುಂಬಾ ನಡೀತಾ ಇತ್ತು. ಈವನ್ ಈಗ ಕೆಲವೊಂದು ಜಾಗಗಳಲ್ಲಿ ಈಗಲೂ ಇದೆ, ನಡೀತಾ ಇದೆ. ಸೊ ಮೇಯ್ನಾಗಿ ಆಫ್ರಿಕನ್ ಪೀಪಲ್ನ ಅವರು ಸ್ಲೇವ್ಸ್ ಆಗಿ ಮಾಡ್ಕೊಳ್ಳೋಕ್ಕೆ ಕರ್ಕೊಂಡು ಬರ್ತಾಯಿದ್ರು ಅವ್ರನ್ನ. ಅವರ ಸಾಮಾನುಗಳ ಜೊತೆಗೆ ಟ್ರೇಡಿಂಗ್ಗೆ ಹೋಗಿರ್ತಾರಲ್ವ, ಅದ್ರ ಜೊತೆಗೆ ಇವ್ರನ್ನ ಕೂಡ ಹೊತ್ತೊಕೊಂಡು ಬರ್ತಾಯಿದ್ರು. ಅವ್ರನ್ನ ಸ್ಲೇವ್ಸ್ ರೀತಿಯಾಗಿ ಯೂಸ್ ಮಾಡ್ಕೊತಾಯಿದ್ರು, ಕೆಲಸ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಇನ್ನೊಂದಕ್ಕಾಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಇಲ್ಲಿ. ಇದೇನಂತಂದರೆ ಕೆಲವೆಲ್ಲ ಸತ್ಯಗಳು ಗೊತ್ತಿದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ಪ್ರಪಂಚ ಇರೋದೇ ಹೇಗೆ, ಕಲಿಯುಗ ಇರೋದೇ ಹೇಗೆ ಅನ್ಕೋಬೇಕಷ್ಟೆ. ಬಟ್ ತುಂಬಾ ಅನ್ಯಾಯ ಆಗಿದೆ ಈ ಜನದಿಂದ, ಈ ಬ್ರಿಟಿಷರ್ಸಿಂದ ತುಂಬಾ ಅನ್ಯಾಯ ಆಗಿದೆ ತುಂಬ ಜನಕ್ಕೆ. ಸೊ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ವ, ಅದು ರಿಟರ್ನ್ ಆಗ್ತಾ ಇದೆ. ಇನ್ನೊಂದು ಕೆಲವೇ ವರ್ಷಗಳು ನೋಡ್ತೀರಾ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಗತ್ತೆ ಕರ್ಮ ರಿಟರ್ನ್ಸ್. ಬನ್ನಿ ಮುಂದ್ಗಡೆ ಹೋಗೋಣ. ಶುಗರ್
ಹೇಗೆ ಅವರು ಟ್ರೇಡ್ ಮಾಡ್ತಾಯಿದ್ರು, ಹೇಗೆ ಶುಗರ್ನ ಇದು ಮಾಡ್ಕೊತಾ ಇದ್ರು ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ಹೋಗೋಣ ಬನ್ನಿ. ಇದು ನೋಡಿ, ಇದು ಬಂದುಬಿಟ್ಟು ಮ್ಯಾಪು 1732 ಅಲ್ಲಿ ಒಬ್ಬರು ಹಾಕಿರ್ತಕ್ಕಂಥ ಮ್ಯಾಪ್. ಇದು ಮ್ಯಾಪ್ ಆಫ್ ರಿವರ್ ಗ್ಯಾಂಬ್ರಾ ಅಂತ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಸೊ ರಿವರ್ ಯಾವ ಥರ ಎಲ್ಲ ಹೋಗುತ್ತೆ, ಸುತ್ತಮುತ್ತ ಏನೇನಿದೆ ಅನ್ನೋದನ್ನು ನೀಟಾಗಿ ಕೊಟ್ಟಿದ್ದಾರೆ. ಸೊ ಮ್ಯೂಸಿಯಮ್ಸ್ ಎಲ್ಲ ಯಾಕೆ ಮೇಂಟೈನ್ ಮಾಡಬೇಕಂದ್ರೆ ಇದಕ್ಕೋಸ್ಕರ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಎಸ್ಪೆಷಲಿ ಇಲ್ಲಿ UK ಅಲ್ಲಿ, ಲಂಡನಲ್ಲಿ ಮ್ಯೂಸಿಯಮ್ಸ್ ತುಂಬಾ ಇದೆ. ನಾನು ವ್ಲಾಗ್ ಮಾಡ್ತಾ ಇರ್ತೀನಲ್ವ, ಮ್ಯೂಸಿಯಮ್ಸೇ ಜಾಸ್ತಿ ಬರ್ತಿರ್ತವೆ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಮುಂದೆ ಕೂಡ ಮಾಡ್ತಾ ಇರ್ತೀನಿ. ಆಗ ಯಾಕೆ ಅಂತಂದರೆ ಇಲ್ಲಿ ಇರೋದೇ ಮ್ಯೂಸಿಯಮ್ಸ್ ಜಾಸ್ತಿ, ಎಲ್ಲ ಹೊತ್ಕೊಂಡು ಬಂದಿರೋದು ಮತ್ತು ಜಾಸ್ತಿ ಹೊತ್ಕೊಂಡು ಬಂದಿರೋದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಇಲ್ಲ ಅಂತಂದರೆ ಸ್ಟೋರ್ ಮಾಡಿ ಇಟ್ಕೊತಾರೆ. ಆ್ಯಂಡ್ ಈ ಕಡೆ ನೋಡಿದರೆ ಇದು ಆಫ್ರಿಕಾ ಮ್ಯಾಪು, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಲಿಂಕ್ ಕೊಟ್ಟಿದ್ದಾರೆ, ಲಂಡನ್ ದ ಸ್ಲೇವ್ ಪೋರ್ಟ್ ಅಂತ ಹೇಳಿ. ಎಷ್ಟು ರಾಜಾರೋಷವಾಗಿ ಹೇಳ್ಕೊಂಡಿದ್ದಾರೆ ಇವರು. ಸ್ಲೇವ್ ಟ್ರೇಡರ್, ಸ್ಲೇವ್ ಓನರ್. ನೋಡಿ ಇವರೇ ಮಹಾನುಭಾವರು. 2 of London's biggest slave traders, 1794. ಸೊ ಇದನ್ನು ಟ್ರಯಾಂಗಲ್ ಟ್ರೇಡ್ ಅಂತ ಕರೀತಾರೆ, ಅದು ಕೂಡ ಹಾಕಿದ್ದಾರೆ ನೋಡಿ. ಲಂಡನ್ ವಾಸ್ ದ 4th biggest slave trading port in the world after the Brazilian ports of Rio de Janeiro and the Liverpool. ಅಬ್ಬಬ್ಬಬ್ಬ. ಇಲ್ಲಿ ನೋಡಿ, ಟ್ರಯಾಂಗಲ್ ಟ್ರೇಡ್ ಅಂದರೆ ಏನಂತ ಕೊಟ್ಟಿದ್ದಾರೆ. ಯುರೋಪು, ಆಫ್ರಿಕಾ ಮತ್ತು ಅಮೇರಿಕಾ ಮಧ್ಯದಲ್ಲಿ ಓಡಾಡ್ತೈತಲ್ವಾ, ಸೊ ಹೀಗೆ ಕೆರೆಬಿಯನಿಂದ ಮತ್ತು ಲಂಡನ್ಗೆ, ಲಂಡನ್ನಿಂದ ವಾಪಸ್ ಇಲ್ಲಿಗೆ.
ಆ್ಯಂಡ್ ಹೇಗೆ ಮರ್ಡರ್ ಮಾಡ್ತಿದ್ರು ಅವ್ರನ್ನ. ಸೊ ಶುಗರ್ನ ಹೇಗೆ ತೊಗೊಂಡು ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ನೋಡಿ ಇಲ್ಲಿ ಹಾಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ಸ್ ಫ್ರಮ್ ಶುಗರ್, ಎಷ್ಟು ಪ್ರಾಫಿಟ್ ಬರ್ತಾಯಿತ್ತು ಅಂತ ಹೇಳಿ ಆಗಿನ ಕಾಲಕ್ಕೆ. ನೋಡಿ, ಪ್ರಾಫಿಟ್ಸ್ ಫ್ರಮ್ ದ ಶುಗರ್ ಟ್ರೇಡ್ ಇನ್ 1781 ಅಮೌಂಟೆಡ್ ರುಪೀಸ್ ಅಲ್ಲ, ಪೌಂಡ್ಸು. ಬಾಬಾ ದೊಡ್ಡ ನಂಬರ್ ಇದೆ ಇವತ್ತಿಗೆ. ನೋಡಿ, ವ್ಯಾಲ್ಯೂ ಆಫ್ ಹ್ಯೂಮನ್ ಲೈಫ್ ಕೂಡ ಕೊಟ್ಬಿಟ್ಟಿದ್ದಾರೆ. ಲಾಸ್ ಆಫ್ ಮದರ್ಸ್ ಲೇಬರ್, ಮೆಡಿಕಲ್ ಕೇರ್ ಆ್ಯಂಡ್ ಇನ್ಶೂರೆನ್ಸ್, ಇಂಟ್ರೆಸ್ಟ್. ಸೊ ಆಗ ತುಂಬಾ ದೊಡ್ಡ ಇದು ಕೂಡ ಆಯಿತು, ಗಲಾಟೆ ಕೂಡ ಆಯಿತು. ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು ರೆವಲ್ಯೂಷನೇ ಆಯ್ತು ಅದು, ಎನ್ಸ್ಲೇವ್ಮೆಂಟ್ಗೆ. ಆಗ ಅವ್ರನ್ನೆಲ್ಲನೂ ಬಿಡಿಸ್ಕೊಂಡ್ಬಿಟ್ಟು ಸಪ್ರೇಟಾಗಿ ಅವ್ರಿಗೊಂದು ಏನೋ ಒಂದು ಕೆಲಸದ ರೀತಿಯಲ್ಲಿ ಕೊಟ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ಶುಗರ್ ಕೇನ್ಸ್ನ ಹೇಗೆ ಕ್ರಷ್ ಮಾಡಿ ಶುಗರ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಬಂದ್ಬಿಟ್ಟು ಮೇಯ್ನಾಗಿ ಮಿಡ್ಲ್ ಈಸ್ಟಲ್ಲಿ ಇದು ಬೇಸು. ನೋಡಿ, ಈ ಕಡೆ ಬಂದರೆ ಗೊತ್ತಾಗುತ್ತೆ, ಎನ್ಸ್ಲೇವ್ಮೆಂಟ್ಗಿದೆ. ಆವಾಗಿನ ಹ್ಯಾಂಡ್ ರೈಟಿಂಗ್ 1776 ನೋಡಿ ಬುಕ್ ಇದು. ಸೊ ಡೈರಿ ಥರ ಇದೆ. ಅವತ್ತು ಡೇ ಟು ಡೇ ಮೇಂಟೈನ್ ಮಾಡಿದ್ದಾರೆ, ಏನೋ ಬರೆದಿದ್ದಾರೆ. ಓಕೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಜಾನ್ ಮಿಲ್ಸ್ ಪ್ಲಾಂಟೇಷನಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಬರೆದಿದ್ದಾರಂತ ಇದರಲ್ಲಿ. November 3rd, 1776. ಇದು ನೋಡಿ, ಇದರಿಂದ ಹೊಡಿತಾ ಇದ್ರಂತೆ, ಕಟ್ಬಿಟ್ಟು ಕೊಟ್ಟಿದ್ದಾರೆ ನೀಟಾಗಿ. ಸೊ ಒಂದು ಎನ್ಸ್ಲೇವ್ಡ್ ವುಮೆನ್ಗೆ ಪನಿಷ್ಮೆಂಟ್ ಕೊಟ್ಟಿರೋದು ಇದು, ಪನಿಷ್ಮೆಂಟ್ ಕಾಲರ್ ಅಂತೆ. ನೋಡಿ, ಇಲ್ಲಿ ಇಮೇಜ್ ಇದೆ ನೋಡಿ, ಈ ಥರ ಕಟ್ತಾ ಇದ್ರಂತೆ ಗಿಡಕ್ಕೆ ಅಲ್ಲ ಮರಕ್ಕೆ ಕಟ್ಟಿ ಹೊಡಿತಾ ಇದ್ರಂತೆ.
ಇದು ನೋಡಿ ಆ್ಯಂಟಿ ರೇಸಿಸಮ್ ಬಗ್ಗೆ ಅವಾಗೆಲ್ಲ ಪ್ರೊಟೆಸ್ಟ್ ಆಯ್ತಲ್ಲ, ಸೊ 1970ಸಲ್ಲಿ ಅದರದ್ದೆಲ್ಲ ಕ್ಲಿಪ್ಸ್ ಹಾಕಿದ್ದಾರೆ. 1962 ಸ್ಟಾರ್ಟ್ ಆಗಿದೆ. ಸೊ ಇದಿಷ್ಟು 3rd ಫ್ಲೋರಲ್ಲಿ ಇದ್ದಿದ್ದು. ಈಗ 2nd ಫ್ಲೋರ್ಗೆ ಹೋಗೋಣ, ಅಲ್ಲೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವೀಗ 2nd ಫ್ಲೋರಲ್ಲಿದ್ದೀವಿ. ಸೊ ನಾವಿಲ್ಲಿ ಸಿಟಿ ಆ್ಯಂಡ್ ರಿವರ್, ಸೆಲೆಡ್ ಟೌನ್, ಫಸ್ಟ್ ಪೋರ್ಟ್ ಆಫ್ ಎಂಪೈರ್, ವೇರ್ ಹೌಸ್ ಆಫ್ ದ ವರ್ಲ್ಡ್, ಡಾಕ್ಲೆಂಡ್ ಚಿಟ್ವಾರ್, ನ್ಯೂ ಪೋರ್ಟ್, ನ್ಯೂ ಸಿಟಿ, ಸೊ ಇದಿಷ್ಟು ನೋಡ್ಬೋದು. ಬನ್ನಿ ಫಸ್ಟ್ ಯಾವ್ದು ನೋಡೋದು? ಸಿಟಿ ಆ್ಯಂಡ್ ದ ರಿವರ್. ಓಕೆ, ಇಲ್ಲಿದೆ ನೋಡಿ. ಸೊ 1800 to 1840 ಏನೆಲ್ಲ ಆಯಿತು ಅನ್ನೋದನ್ನು ಆ್ಯಕ್ಚುಲಿ ನೀವು ನಂದು ಟವರ್ ಬ್ರಿಡ್ಜ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬ್ರಿಡ್ಜ್ ಕಟ್ಟಬೇಕಾದ್ರೆ ಫಸ್ಟ್ ಏನು ಮಾಡಿದರು ಅಂದರೆ, ಅವರು ಟನಲ್ ಮೂಲಕ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದರು. ಸೊ ಆ ಪ್ಲೇಸಲ್ಲಿ ಟನಲ್ ಕಟ್ಟಿದರು. ಅದು ನೀರು ಸೋರೋಕ್ಕೆ ಶುರುವಾಯ್ತಲ್ವ, ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ರಲ್ವ, ಅಲ್ಲಿಂದ ನಮಗೆ ಮೈನ್ ಸ್ಟಾರ್ಟ್ ಆಗುತ್ತೆ ಆವಾಗ. ಆ್ಯಂಡ್ ಹಾಗೆ ಟ್ರೇಡಿಂಗ್ ಬಂದರೆ ಇಲ್ಲಿ ವೇಲ್ ಆಯಿಲ್ ಕೂಡ ತುಂಬಾ ತರಿಸ್ಕೊತಾ ಇದ್ರು. ಇಲ್ಲಿ ಕೊಟ್ಟಿದ್ದಾರೆ. ಅದರ ಚರ್ಮ ಆಗಿರ್ಬೋದು ಮತ್ತು ಅದರ ಮಾಂಸ ಆಗಿರ್ಬೋದು, ಅದನ್ನೆಲ್ಲ ಟ್ರೇಡ್ ಮಾಡ್ಕೊತಾ ಇದ್ರು. ಹಾಗೆ ಮೇಯ್ನಾಗಿ ಫಿಶ್, ವೇಲ್ ಆಯಿಲ್ನ ತರಿಸ್ಕೊತಾ ಇದ್ರು. ಇದೇನೋ ದೊಡ್ಡದಾಗಿ ಇಟ್ಟಿದ್ದಾರೆ. ಸೊ ಇವೆಲ್ಲ ಶಿಪ್ಪಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ, ಏನಂತಾರೆ ಅದನ್ನು, ಸಾಧನಗಳು. ಎಸ್, ಇವಾಗ ನೆನಪಾಯಿತು. ಸೊ ವೇಲ್ಸ್ನ ಹಿಡಿಯೋದಕ್ಕೆ ಈ ಥರದ ಬೋಟ್ಸ್ ಯೂಸ್ ಮಾಡ್ತಾ ಇದ್ರಂತೆ. ಇವರೆಲ್ಲ ಮರ್ಚೆಂಟ್ಸು, ಲಂಡನ್ ಡಾಕ್ಸ್ ಮರ್ಚೆಂಟ್ಸು.
ಸೊ ಇಲ್ಲಿ ಮೇಯ್ನಾಗಿ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಲಂಡನ್ ಸಿಟಿ ಹೇಗೆ ಕಟ್ಟಿದ್ರು ಅನ್ನೋದು, ಹಾಗೆ ಥೇಮ್ಸ್ ರಿವರ್ನ ಹೇಗೆಲ್ಲ ಡೆವಲಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಲಂಡನ್ ಬ್ರಿಡ್ಜ್, ಹೊಸ ಲಂಡನ್ ಬ್ರಿಡ್ಜ್ ಹೇಗೆ ಕಟ್ಟಿದ್ರು ಅಂತ ಇದಾಯಿತು. ಮುಂಚೆ ಕೆಳಗಡೆ ಇತ್ತು ಅದು ಲಂಡನ್ ಬ್ರಿಡ್ಜು. ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ, ಈ ಟ್ರೇಡಿಂಗಿಗೆಲ್ಲ ಶಿಪ್ಸ್, ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ಬರ್ತಾ ಇದ್ವಲ್ಲ, ಸೊ ಬರೋದು ತುಂಬ ಕಷ್ಟ ಆಗ್ತಾಯಿತ್ತು. ಏನಿದ್ರು ಮತ್ತು ಚಿಕ್ಕ ಚಿಕ್ಕ ಬೋಟ್ಸಲ್ಲೇ ಬರಬೇಕು ಅಥವಾ ಚಿಕ್ಕ ಶಿಪ್ಸಲ್ಲಿ ಬರಬೇಕಾಗಿತ್ತು. ಸೊ ದೊಡ್ಡದಾಗಿ ಬರಬೇಕಂದಾಗ ಬ್ರಿಡ್ಜ್ ಅಡ್ಡ ಬರ್ತಾ ಇರೋದ್ರಿಂದ ಅದನ್ನೇನು ಮಾಡಿದ್ರು, ಅದನ್ನು ಬೀಳಿಸ್ಬಿಟ್ಟು ಮತ್ತೆ ಹೊಸದಾಗಿ ಮೇಲ್ಗಡೆ ಸ್ವಲ್ಪ ಲೆವೆಲ್ ಮೇಲ್ಗಡೆಯಿಂದ ಕಟ್ಸಿದ್ರು. 1824ರಿಂದ 830ವರೆಗೂ ಕನ್ಸ್ಟ್ರಕ್ಷನ್ ನಡೀತು. ಹಾಗೆ 1831ರಲ್ಲಿ ಈಗ ಏನು ರೀಸೆಂಟಾಗಿದೆಯಲ್ವಾ ಬ್ರಿಡ್ಜು, ಅದು ಕಟ್ಟಿದ್ದು. ಲಂಡನ್ ಬ್ರಿಡ್ಜ್ ಬ್ಲಾಗ್ ಕೂಡ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನಾವೀಗ ಇರೋದು ಫಸ್ಟ್ ಫ್ಲೋರಲ್ಲಿ. ಇದು ಥೇಮ್ಸ್ ಗ್ಯಾಲರಿ ಇದೆ, ಹಾಗೆ ಒಂದು ಸ್ಟಡಿ ಸೆಂಟರ್ ಇದೆ ಅಷ್ಟೇ. ಬನ್ನಿ ಥೇಮ್ಸ್ ಗ್ಯಾಲರಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ವಾ ಲಂಡನ್ ಮ್ಯೂಸಿಯಂ ಡಾಕ್ಲ್ಯಾಂಡ್ಸ್ದು. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟಪಟ್ಟರೆ ಅಂದ್ಕೊಂಡಿದ್ದೀನಿ. ಹೇಗೆಲ್ಲ ಇವ್ರದ್ದು ಲಂಡನರ್ಸ್ ಇತಿಹಾಸ ಹೇಗೆಲ್ಲ ಇತ್ತು ಅಂತ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ವ್ಲಾಗ್ ನನಗೆ ನೋಟಿಫೈ ಆಗುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.